ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಈಗಲೇ ಅಖಾಡಕ್ಕೆ ಧುಮುಕಿರುವಂಥದ್ದು. ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ಮೂವರನ್ನು ನೇಮಕ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕ ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ. ಈಗಾಗಲೇ ನಮ್ಮ ಕೇಂದ್ರದ ನಾಯಕರು ಕೂಡ 3 ವೀಕ್ಷಕರನ್ನ ಕಳಿಸಿದ್ದಾರೆ. BBMP ಚುನಾವಣೆಯ ಚರ್ಚೆ ಆಗಲೇ BJPಯಲ್ಲಿ ನಡೀತಾ ಇದೆ. ಈ ಬಾರಿ BBMPಯ 5 ಕಾರ್ಪೊರೇಷನನ್ನು ಗೆಲ್ಲುವಂಥ ಒಂದು ಪ್ಲಾನ್ ಕೂಡ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ. ಮೊದಲಿಂದನೂ ಕೂಡ ಬೆಂಗಳೂರು BJPಯ ಒಂದು ಭದ್ರಕೋಟೆ. ಈಗಾಗಲೇ ರಾಜ್ಯ ಸರ್ಕಾರ ಬೆಂಗಳೂರು ಜನತೆ ಮೇಲೆ ತೆರಿಗೆ ಹೊರೆಗಳಾಕಿದ್ದಾರೆ. ಹಳ್ಳ ಬಿದ್ದ ರಸ್ತೆಗಳು ಇವೆಲ್ಲವನ್ನು ನೋಡ್ತಾ ಇದ್ದರೆ, ಭ್ರಷ್ಟಾಚಾರ ಇವೆಲ್ಲವನ್ನು ನೋಡ್ತಾ ಇದ್ದರೆ ಜನ ಈ ಬಾರಿ ಕಾಂಗ್ರೆಸ್ಗೆ ಇಲ್ಲಿ ಮುಖಭಂಗ ಆಗುತ್ತೆ, BJPಗೆ ದೊಡ್ಡ ಗೆಲುವನ್ನು ಕೊಡ್ತಾರೆ. ಸರ್, ಇದು BJP ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಿರುವಂಥದ್ದು, ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ MLA ನೇಮಕ ಮಾಡಿರುವಂಥದ್ದು ಉಸ್ತುವಾರಿಯನ್ನಾಗಿ. ಸೊ ಇವೆಲ್ಲ ಮಹಾದೇವನ ನೇಮಕ ಮಾಡಿರುವಂಥದ್ದು. ಸೊ ಇವೆಲ್ಲ ನೋಡ್ತಾ ಇದ್ರೆ ಏನು ಸರ್ ಇದು ರಣತಂತ್ರ ಭಾಗವಾಗಿ ಅಥವಾ BJP ರಾಜ್ಯ ಅವರೆಲ್ಲ ಈ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಒಳ್ಳೆಯ ರೀತಿಯ ಒಂದು ಮೊನ್ನೆ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶ ಬಂದಿದೆ. ಆ ದೃಷ್ಟಿಯಿಂದ ಅವರ ಸಲಹೆಗಳನ್ನು ಕೊಡೋಕ್ಕೆ ಅವರನ್ನು ಕಳಿಸಿದ್ದಾರೆ. ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ರಾಮದೇವರೆಲ್ಲ ಕೂಡ ಬೆಂಗಳೂರಿಗೆ ಹತ್ರ ಆಗಿರುವಂತಲ್ಲ ಸರ್? ಹೌದೌದು, ಅವರೆಲ್ಲರಿಗೂ ಬೆಂಗಳೂರು ಮೊದಲಿಂದ ಪರಿಚಯ ಇದೆ. ಧನ್ಯವಾದ. ಅಂದರೆ ರಾಜ್ಯ BJP ನಾಯಕರ ಮೇಲೆ ಏನೋ ವಿಶ್ವಾಸ ಇಲ್ಲ, ಆ ರೀತಿ ಪೂರ್ತಿ ವಿಶ್ವಾಸ ಇದೆ ಅವರಿಗೆ. ರಣತಂತ್ರದ ಭಾಗವಾಗಿ ಉಸ್ತುವಾರಿ ನೇಮಕ ಮಾಡಿರುವಂಥದ್ದು ಮತ್ತು ಲೋಕಲ್ ಬಾಡಿ ಚುನಾವಣೆಗಳೇನಿದೆಯಲ್ವಾ, ಆ ಚುನಾವಣೆಗಳ ಸಂಬಂಧಪಟ್ಟಂತೆ ನಿರ್ವಹಿಸುವ ರೀತಿಯಲ್ಲಿ ಕೂಡ ಹೈಕಮಾಂಡ್ ವಿಶೇಷವಾಗಿ ನೇಮಕ ಮಾಡಿರುವಂಥದ್ದು ಅಂತ ಅಶೋಕ್ ಅವರು ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.